ಅಯ್ಯೋ ದೇವರೇ, ಯಾಕಪ್ಪ ನನ್ನನ್ನು ರೈತನಾಗಿ ಹುಟ್ಟಿಸಿ ಸತತ ಬರಗಾಲದ ಕಂಗೆಟ್ಟಿರೋ ಈ ರೈತನ ಗೋಳು ಕೇಳಿರಲ್ಲ ಈ ಜಗದಲ್ಲಿ. ಮಳೆಯೂ ಬಾರದೆ ಬಕ ಪಕ್ಷಿಯಂತೆ ಕಾಯಿದಾಯಿತು ಈ ರೈತನ ಹನಿ ಬರದೆ. ಕಾಳು ಹಿಡಿಯುವ ಸಮಯದಲ್ಲಿ ಮಳೆಯೂ ಬಾರದೆ ಬೆಳೆಗಳು ಒಣಗಿ ಹೋಗುತ್ತವೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ಆತ್ಮಹತ್ಯೆಗೆ ಒಂದೇ ದಾರಿ ಅಂತೆ ಕಾಣುತ್ತದೆ. ಇಲ್ಲೂ ಆತ್ಮಹತ್ಯೆ ಮಾಡಿಕೊಳ್ಳುವ ಮುಂಚೆ ನಿನ್ನ ಹೆಂಡರ ಮಕ್ಕಳ ಬಗ್ಗೆ ಚಿಂತಿತಾದರೂ ವಿಚಾರ ಮಾಡಿದೀಯಾ? ವಿಚಾರಿಸುತ್ತಾ ಕುಳಿತರೆ ಕರುಣೆ ಇಲ್ಲದ ಕಟುಕರು ಕೊಡುವ ಚಿತ್ರವಂಶವನ್ನು ನೋಡಿಕೊಂಡು ಸುಮ್ಮನಿರುವಂತೀಯ? ಹೌದು, ಇದನ್ನೆಲ್ಲ ಕೇಳ್ತಿದ್ಯಲ್ಲ, ಇಷ್ಟಕ್ಕೂ ಯಾರಪ್ಪ ನೀನು? ನಾನು ನಿನ್ನ ಹಾಗೆ ಸಾಲದ ಸುಳಿಯಲ್ಲಿ ಸಿಕ್ಕ ರೈತ ದುರ್ದೈವ ಮಗನಪ್ಪ. ನನ್ನ ತಂದೆಯವರು ಬೀಜ ಗೊಬ್ಬರಕ್ಕೆ ಮಾಡಿದ ಸಾಲಕ್ಕೆ ಸೊಕ್ಕಿನ ಶ್ರೀಮಂತರು ಕೊಡಬಾರದ ಚಿತ್ರವಂಶವನ್ನು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡ್ರು. ಆದರೆ ಏನು ಅರಿಯದ ನನ್ನ ತಾಯಿ ಕೂಲಿ ನಾಲಿ ಮಾಡಿ ನನ್ನನ್ನು ಜೋಪಾನ ಮಾಡಿದಳು. ಆದರೆ ಕೊನೆಗೆ ಅವಳಿಗೆ ಒಂದು ತುತ್ತ ಅನ್ನವಿಲ್ಲದೆ ಪ್ರಾಣ ಬಿಟ್ಟಳು. ಅಂದಿನಿಂದ ಅನಾಥನಾಗಿ ಬೆಳೆದ ನಾನು ಶ್ರೀಮಂತರ ಮೇಲೆ ಸೇಡಿ ತೀರಿಸಿಕೊಳ್ಳುವ ಸಲುವಾಗಿ ಅವರ ಕೂಡಿಟ್ಟ ಸಂಪತ್ತನ್ನು ಅಪಹರಿಸಿ ಬಡವರಿಗೆ ಹಂಚಿದೆ. ಇದೇ ನನ್ನ ಕಾಯಕದ ಕೆಲಸ. ಭಾರ್ಗವ್, ದಶಕಗಳು ಕಳೆದರೂ ರೈತನ ಸಾವಿಗೆ ಕೊನೆಯಿಲ್ಲದಂತಾಗಿದೆ. ಈ ರೈತ ಸಮಾಜಕ್ಕೆ ಯಾವಾಗ ಬುದ್ಧಿ ಬರುತ್ತೆ ಏನು? ಹೌದು, ಇಷ್ಟಕ್ಕೂ ನೀ ಏನ್ ಕೆಲಸ ಮಾಡ್ತೀಯಪ್ಪ? ಕೆಲಸ ಸರ್ಕಾರದ ಹಣವನ್ನು ತಿಂದು ತೇಗುತ್ತಿರುವ ಭ್ರಷ್ಟ ಅಧಿಕಾರಿಗಳಿಗೆ, ಬಡವರನ್ನು ಹರಿದು ತಿನ್ನುವ ಬಂಡ ರಾಜಕಾರಣ ಮೆಟ್ಟಿ ನಿಂತು ಅವರ ಅಪರಿಸಿದ ಸಂಪತ್ತನ್ನು ಲೂಟಿ ಮಾಡಿ ಬಡವರಿಗೆ ಹಂಚುವೆ. ಅದೇ ನನ್ನ ಕಾಯಕದ ಕೆಲಸ. ಭಾರ್ಗವ್, ಹಾಗಾದರೆ ಇದು ಕಾನೂನು ದೃಷ್ಟಿಯಲ್ಲಿ ತಪ್ಪಲ್ವಾ? ತಪ್ಪು. ದೊಡ್ಡ ದೊಡ್ಡ ಕಂಪನಿಗಳೇ ಸಾವಿರಾರು ಕೋಟಿಗಟ್ಟಲೆ ಟ್ಯಾಕ್ಸ್ ಹಣವನ್ನು ಮನ್ನಾ ಮಾಡುತ್ತೆ ಸರ್ಕಾರ. ಆದರೆ ಜಗತ್ತಿಗೆ ಅನ್ನ ಹಾಕುವ ಬಡ ರೈತ ಮಾಡಿರುವ ಸಾಲ 50,000ನೋ 1,00,000ನೋ. ಆ ಸಾಲ ಮನ್ನಾ ಮಾಡಲಿಕ್ಕೆ ಮೀನಾಮಿಷ ಅನ್ನುತ್ತದೆ. ಅಂದಾಗ ಸರ್ಕಾರ ಮಾಡಿದ್ದು ಕಾನೂನಿನ ದೃಷ್ಟಿಯಲ್ಲಿ ತಪ್ಪಲ್ಲವೇ? ಹಾಗಾದರೆ ಇದಕ್ಕೆಲ್ಲ ಸರ್ಕಾರನೇ ಮೋಸ ಮಾಡುತ್ತದೆ ಅಂತೀಯ? ಸರ್ಕಾರ ಅಷ್ಟೇ ಅಲ್ಲಪ್ಪ, ವರ್ಷಕ್ಕೊಮ್ಮೆ ರೈತರ ತರಬೇತಿಗೋಸ್ಕರ ವಿದೇಶ ಪ್ರವಾಸ ಸರ್ಕಾರ ಮಾಡಿದರೆ ಮುಗ್ಧ ಜನರನ್ನು ಮೋಸ ಮಾಡಿ ಆರಿಸಿ ಹೋದ ರಾಜಕಾರಣಿಗಳಿಗೆ ಕಳಿಸಿ ಮೋಜ ಮಸ್ತಿ ಮಾಡುತ್ತಿರುವಾಗ ಇದು ಕಾನೂನಿನ ಕಣ್ಣಿಗೆ ತಪ್ಪಲ್ಲವೇ? ಹಾಗಾದರೆ ಇದಕ್ಕೆಲ್ಲ ಎಲ್ಲ ರೈತರು ಸೇರಿಕೊಂಡು ಒಗ್ಗಟ್ಟಾಗಿ ಹೋರಾಡಬೇಕಷ್ಟೇ. ಒಟ್ಟಾಗಿ ನಮ್ಮಂತ ರೈತರ ಜನರಿಗೆ ಮೋಸ ಮಾಡಿ ನಂಬಿಸಿ ಗಲ್ಲಿಗೊಂದು ಊರಿಗೊಂದು ರೈತ ಸಂಘ ಮಾಡಿಕೊಂಡು ರೈತರ ಪರ ಹೋರಾಡಬೇಕಾದ ರೈತ ಸಂಘಗಳೇ ನಾಯಿಯಂತೆ ಕಚ್ಚಾಡಲಗತ್ತಿರುವಾಗ ಎಲ್ಲಿದೆಯಪ್ಪ ಒಗ್ಗಟ್ಟಿಗೆ ಬೆಲೆ ಈ ರೈತನ ಕುಲದಲ್ಲಿ? ಹಾಗಾದರೆ ರೈತ ಸಂಘ ಮಾಡುವುದು ತಪ್ಪು ಅಂತೀಯ? ತಪ್ಪಲ್ಲ. ರೈತ ಸಂಘವು ನೊಂದು ಬೆಂದು ರೈತರಿಗೆ ಆಶ್ರಯವಾಗುವ ಆಲದ ಮರವಾಗಬೇಕು ವಿನಾ ರೈತ ಸಂಘದ ನಿಯಮಗಳನ್ನು ಗಾಳಿಗೆ ತೂರಿ ಹೆಣ್ಣಕ್ಕೆ ತಮ್ಮನ್ನೇ ತಾವೇ ಮಾರಿಕೊಳ್ಳುವ ನಾಯಕರಿರುವವರೆಗೂ ರೈತ ಯಾವತ್ತೂ ಉದ್ಧಾರವಲ್ಲಪ್ಪ, ಯಾವತ್ತೂ ಉದ್ಧಾರವಲ್ಲ ಈ ರೈತನ ಕುಲದಲ್ಲಿ. ಸತ್ಯವಾದ ಮಾತು ಬಿಚ್ಚಿಬಿಟ್ಟಿಯಪ್ಪ. ನಿನ್ನ ಮಾತನ್ನು ಕೇಳಿ ರೈತನ ನರನಾಡಿನ ಕಿಚ್ಚು ಹೆಚ್ಚಿಸಿದೆ. ಅಂದಾಗಲೇ ಈ ಸಮಾಜಕ್ಕೆ ಒಂದು ಅರ್ಥ ಸಿಗುತ್ತದೆ. ಜಗತ್ತಿನಲ್ಲಿ ಕೃಷಿಗೆ ಭೂ ಸಂಪತ್ತು ಇರುವುದು ಭಾರತ ಅಂತ ಜಗತ್ತೇ ಬಾಯಿ ತುಂಬಿ ಹೇಳುತ್ತೆ. ಆದರೆ ಫಲವತ್ತಾದ ಭೂಮಿಯನ್ನು ಹಿಡಿದುಕೊಂಡು ಬಂಜರ್ ಭೂಮಿಯನ್ನಾಗಿ ಮಾಡುತ್ತಿರುವ ರಾಜಕಾರಣಿಗಳಿಗೂ ಪತ್ತೆ ಹಚ್ಚಿ ಕಾನೂನಿನ ಕ್ರಮ ಕೈಗೆ ತೆಗೆದುಕೊಳ್ಳಬೇಕು. ಅಂದಾಗ ಭಾರತದಲ್ಲಿ ಕೃಷಿ ಉಳಿಯುತ್ತದೆ. ಭಾರ್ಗವ್, ನೀನೊಬ್ಬ ಅಸಾಮಾನ್ಯವಾದ ವ್ಯಕ್ತಿಯಪ್ಪ. ನಿನ್ನ ಮಾತು ಕೇಳುವುದಷ್ಟೇ ಅಲ್ಲ, ನೋಡಿದರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ನಾನಿನ್ನು ಬರುತ್ತೀನಿ.
ಎಲ್ಲಿದೆಯಪ್ಪ ಸಮಾಧಾನ? ಬದುಕುತ್ತಿರುವ ಬಡ ರೈತರ ಬದುಕು ಹೇರುತ್ತಿರುವುದು. ಇಂಥವರಿಗಾಗಿ ನನ್ನ ಪ್ರಾಣ ಹೋದರೂ ರೈತರಿಗಾಗಿ ನಾನು ಬದುಕಿ ತೋರಿಸುತ್ತೇನೆ. ದಿನಗಳು ಉರುಳುತ್ತವೆ ಹೊರತು ನನ್ನ ತಂಗಿಯ ಮದುವೆ ನೆರವೇರುತ್ತಿಲ್ಲ. ಸ್ನೇಹಕ್ಕೆ ಕಟ್ಟು ಬಿದ್ದು ಮದುವೆಗೆ ಒಪ್ಪಿದ ನನ್ನ ಸ್ನೇಹಿತ ನಂದೇಶ ಇತ್ತು ನನ್ನ ತಂಗಿ ಆ ಬ್ರಹ್ಮನ ಬಣ್ಣದ ಮಾತುಗಳಿಗೆ ಮರುಳಾಗಿ ಈರಳು ಕಂಡ ಬಾವಿಗೆ ಹಗಲು ಹೊತ್ತು ಹೋಗಿ ಬಿದ್ದಂತಾಯಿತು ನನ್ನ ತಂಗಿಯ ಜೀವನ. ಅಯ್ಯೋ ದೇವರೇ, ಏನು ಮಾಡಲಿ? ಹೆಣ್ಣು ಬಹಳ ದಿನ ಮನೆಯಲ್ಲಿದ್ದರೆ ಹುಣ್ಣಾಗಿ ಕಾಡುವುದು ಗ್ಯಾರಂಟಿ. ಅದಕ್ಕಾಗಿ ಹೇಗಾದ್ರೂ ಮಾಡಿ ಅವಳನ್ನು ಮದುವೆ ಮಾಡಿಕೊಟ್ಟು ನನ್ನ ತಲೆ ಮೇಲಿರುವ ಭಾರವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಬೇಕು. ಅಣ್ಣ, ಅಮೃತ, ಏನಾಗ್ತಾ ಇದೆ ಅಮ್ಮ? ಏನಾಗ್ತಾ ಇದೆ ಅಮ್ಮ? ಅಣ್ಣ, ಹೊಟ್ಟೆಲು ಯಾಕೋ ಸಂಕಟ ಆಗ್ತಿದೆ ಅಣ್ಣ. ಯಾಕೋ ತಲೆ ಚಕ್ರ ಬರ್ತಾ ಇದೆ. ಜೀವನವೇ ಬಾಯಿಗೆ ಬಂದಂತೆ ಆಗ್ತಾ ಇದೆಯಾ ಅಣ್ಣ? ಅಮೃತ, ಹಲೋ ಹಲೋ ಡಾಕ್ಟರ್, ನಾನು PSI ಜಗದೀಶ್ ಮಾತನಾಡ್ತಿರೋದು. ನನ್ನ ತಂಗಿ ಬಹಳ ಸೀರಿಯಸ್ ಆಗಿದ್ದಾಳೆ, ಬೇಗ ಬನ್ನಿ ಡಾಕ್ಟರ್. ಓ ಬನ್ನಿ ಡಾಕ್ಟರ್, ನೋಡಿ ನನ್ನ ತಂಗಿ ಏನಾಗಿದೆ ಅಂತ ನೋಡಿ. ನೋಡಿ, ಭಯ ಪಡುವಂಥದ್ದು ಏನೂ ಇಲ್ಲ. ಕೂಲ್ ಡೌನ್ ಸಾವುಕಾರ್ರೆ, ಕೂಲ್ ಡೌನ್. ಅಂದರೆ ನಿಮ್ಮ ಮಾತಿನ ಅರ್ಥ? ಏನಿಲ್ಲ ಸಾಹೇಬ್ರೆ, ನಿಮ್ಮ ತಂಗಿ ತಾಯಿ ಆಗುತ್ತಿದ್ದಾಳೆ. ಡಾಕ್ಟರ್, ಏನು ಹೇಳುತ್ತಿರುವಿರಿ? ನನ್ನ ತಂಗಿ ತಾಯಿ ಆಗುತ್ತಿದ್ದಾಳೆ? ಡಾಕ್ಟರ್ ಡಾಕ್ಟರ್, ಇನ್ನೂ ಅವಳಿಗೆ ಮದುವೆನಾಗಿಲ್ಲ ಡಾಕ್ಟರ್, ತಾಯಿಯಾಗಿ ಆಗುತ್ತಾಳೆ. ಮಕ್ಕಳಾಗಲಿಕ್ಕೆ ಮದುವೆ ಆಗಬೇಕಿಲ್ಲ ಸಾಹೇಬ್ರೆ, ಗಂಡು ಹೆಣ್ಣು ಮಿಲನ ಹೊಂದಿದರೆ ಸಾಕು. ಗರ್ಭದಲ್ಲಿರುವ ಪಿಂಡಕ್ಕೆ ಗಂಡನ್ಯಾರು ಅಂತ ನೀವೇ ನಿಮ್ಮ ತಂಗಿಯನ್ನು ಕೇಳಿ, ನಾನು ಬರುತ್ತೇನೆ. ಅಮೃತ, ಅಕ್ಕರಿಯಿಂದ ತುತ್ತು ಕೊಟ್ಟ ಬೆಳೆಸಿದ ನಿನ್ನ ಅಣ್ಣನಿಗೆ ಕೊಟ್ಟ ಮರ್ಯಾದೆ ಇದೇನಮ್ಮ? ಕೊರಳಲ್ಲಿ ತಾಳಿ ಇಲ್ಲದೆ ತಾಯಿಯಾದಳು ನನ್ನ ತಂಗಿ. ಅಣ್ಣ ಅಣ್ಣ, ನಿನ್ನ ಮಾನ ಮರ್ಯಾದೆ ಹೋಗುವಂತ ಕೆಲಸನೇ ನೀನು ಮಾಡಿಲ್ಲ ಅಣ್ಣ, ಮಾಡಿಲ್ಲ ಅಣ್ಣ. ನನ್ನ ಮಾತನ್ನು ನಂಬಣ್ಣ. ನಂಬಿಕೆ ಅಮೃತ, ನೀರಿನಲ್ಲಿರುವ ಪ್ರತಿಬಿಂಬವನ್ನು ನೋಡಿ ನೀರಿನಾಗುತ್ತದೆ ಎಂದು ಪ್ರಮೇಯದ ಹುಚ್ಚು ನಾನಾದೆ. ತಾಯಿ ಇಲ್ಲದ ಮಗಳೆಂದು ಪ್ರೀತಿಯಿಂದ ಸಾಕಿದ್ದಕ್ಕೆ ನಿನ್ನ ನನಗೆ ಕೊಟ್ಟ ಕಾಣಿಕೆ ಇದೇನಮ್ಮ? ಕೊರಳಲ್ಲಿ ತಾಳಿ ಇಲ್ಲದೆ ತಾಯಿಯಾದಳು ನನ್ನ ತಂಗಿ. ಅಮೃತ, ಹೆಚ್ಚಿಗೆ ಮರು ಮಾತನಾಡಿದೆ. ಈ ಪಾಪದ ಪಿಂಡವನ್ನು ಹೊತ್ತು ನಿಂತವಳಿಗೆ ಈ ಮನೆಯಲ್ಲಿ ಜಾಗವಿಲ್ಲ. ಹೊರಟು ಹೋಗಿ ಇಲ್ಲಿಂದ. ಇದಕ್ಕೆ ಕಾರಣ ಅದನ್ನು ಹತ್ತಿರ. ಅಣ್ಣ, ನಿನಗೆ ಕೈ ಮುಗಿದು ಮಾತಾಡಣ್ಣ, ಕೈ ಮುಗಿದು ಬೇಡಿಕೊಳ್ತೇನೆ. ಈ ರೀತಿ ಚುಚ್ಚಿ ಚುಚ್ಚಿ ಮಾತನಾಡಬೇಡಣ್ಣ, ಮಾತನಾಡಬೇಡ ಅಣ್ಣ. ಈ ನಿನ್ನ ತಂಗಿ ಕಾಲು ಜಾರಿದೆ, ಜಾರಿನೇ ಅಲ್ಲ ಅಣ್ಣ, ಕಾಲು ಜಾರಿದ ಜಾರಿನೇ ಅಲ್ಲ. ಇದು ಹೇಗಾಯ್ತೋ ಹೇಗಂತ ನನಗೊಂದೇ ಗೊತ್ತಿಲ್ಲ, ನನಗೊಂದೇ ಅಮೃತ, ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿತಿದ್ರೆ ಅದು ಜಗತ್ತಿಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳೋಷ್ಟು ಮುರುಕನು ಈ ನಿನ್ನ ಅಣ್ಣನಲ್ಲಮ್ಮ. ಅಮೃತ, ನಿನ್ನ ಅಣ್ಣ ಯಾವ ಸಮಾಜದ ಮುಂದೆ ನೀನು ನನ್ನ ತಲೆ ಎತ್ತಿ ಬಾಳಬೇಕು ಅಂದ್ಕೊಂಡಿದ್ದನು, ಅದೇ ಸಮಾಜದ ಮುಂದೆ ನಿನ್ನ ಅಣ್ಣನ ಮಾನ ಮರ್ಯಾದೆಲ್ಲ ಹಾಳು ಮಾಡಿಬಿಟ್ಟಮ್ಮ. ಅಮೃತ, ನನ್ನ ಕಣ್ಣು ಮುಂದೆ ನಿಲ್ಲಬೇಡ, ಹೊರಟು ಹೋಗು ಇಲ್ಲಿಂದ. ಅಣ್ಣ, ಈ
ಏನನ್ನ ಇದು? ಒಡ ಹುಟ್ಟಿದ ಅಣ್ಣನಾಗೆ ತಂಗಿಗೆ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದೆಯಲ್ಲಣ್ಣ. ಅಣ್ಣ, ಈ ಹೆಣ್ಣಿಗೆ ಯಾರನ್ನ ಗತಿ? ಈ ಸಮಾಜದಲ್ಲಿ ನನಗೆ ಯಾರ ದಾರಿ ತೋರಿಸ್ತಾರಣ್ಣ? ಯಾರು ದಾರಿ ತೋರಿಸ್ತಾರ? ಅಮೃತ, ದಾರಿ ತಪ್ಪಿದ ಹೆಣ್ಣಿಗೆ ಯಾವ ದಾರಿ ಇದೆ ನಮ್ಮ? ಕಂಡವ್ರ ಜೊತೆ ಚಕ್ಕಂದ ಆಡುವಾಗ ಗೊತ್ತಾಗಬೇಕಿತ್ತು ನಿನಗೆ ಈ ಒಡ ಹುಟ್ಟಿದ ಅನ್ನಿದಾನೆ ಎಂದು. ಅಮೃತ, ಹೆಚ್ಚಿಗೆ ಮರು ಮಾತನಾಡದೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು? ನಿನ್ನ ಇಚ್ಛೆದಂತೆ ನಿನಗೆ ಮೋಸ ಮಾಡಿದವನು ಹತ್ತಿರ ಅಂಗಾಲ ಹಚ್ಚಿ ಬೇಡಿಕೋ, ನನಗೆ ಆಸರಿದಾತನ ಆಗು ಅಂತ. ಅಣ್ಣ, ಸಾಕು ನಿಲ್ಲಿಸಣ್ಣ, ಸಾಕು ನಿಲ್ಲಿಸು. ಅಣ್ಣ, ಈ ನಿನ್ನ ತಂಗಿಯ ಮಾತನ್ನು ತಾಳ್ಮೆಯಿಂದ ಕೇಳಣ್ಣ, ತಾಳ್ಮೆಯಿಂದ ಕೇಳು. ಅಣ್ಣ, ಇದಕ್ಕೆ ಯಾರು ಕಾರಣ ಏನು ಅಂತ ನನಗೆ ಒಂದು ಗೊತ್ತಿಲ್ಲಣ್ಣ, ಒಂದು ಗೊತ್ತಿಲ್ಲ. ನಾನು ಯಾವ ತಪ್ಪು ಮಾಡಿಲ್ಲ ಅಣ್ಣ, ನಾನು ಯಾವ ತಪ್ಪು ಮಾಡಿಲ್ಲ. ಅಮೃತ, ಹೆಚ್ಚಿಗೆ ಮಾತನಾಡದೆ ತಾಳ್ಮೆಯಿಂದ ಹೇಳ್ತಿರುವನು ಕೇಳು. ತಾಳ ತಪ್ಪಿದ ಹೆಣ್ಣು ತಳ ಇಲ್ಲದ ಕೊಡ. ಈ ಸ್ಮಶಾನಕ್ಕೆ ಹೋಗುವ ಹೆಣ ಇವು ಯಾವುದಕ್ಕೂ ಉಪಯೋಗ ಬಾರಂತ ಅರ್ಥ ಮಾಡಿಕೋ. ಈ ಪಾಪದ ಪಿಂಡವನ್ನು ಹೊತ್ತು ನಿಂತೊಳಗೆ ಈ ಮನೆಯಲ್ಲಿ ಜಾಗ ಕೊಟ್ರೆ ನನಗೇ ಅವಮಾನ. ಮೊದಲು ಇಲ್ಲಿಂದ ಹೊರಟು. ಜಗದೀಶ್, ಏನಾಗಿದೆ ನಿನಗೆ? ಏನು ನಡೀತಾ ಇದೆ ಈ ಮನೆಯಲ್ಲಿ? ಬಾರು ನಂದೇಶ, ಬಾ. ನನ್ನ ತಂಗಿ ಹಾಲು ಕುಡಿಯುವ ಹಂಸ ಪಕ್ಷಿ ಅಂತ ತಿಳಿದುಕೊಂಡಿದ್ದೆ ಕಣೋ. ಆದ್ರೆ ಇವಳು ಹಾಲನ್ನು ಕುಡಿದ ವಿಷ ಕಕ್ಕುವ ವಿಷ ಸರ್ಪ ಅಂತ ನನಗೆ ಗೊತ್ತಾಗ್ಲಿಲ್ಲ ಕಣೋ, ನನಗೆ ಗೊತ್ತಾಗ್ಲಿಲ್ಲ. ಜಗದೀಶ್, ವಿಷ ಕುಕ್ಕು ಅಂತ ತಪ್ಪು ನಿನ್ನ ತಂಗಿ ಏನು ಮಾಡಿದ್ದಾಳೆ? ನಂದೇಶ, ತಪ್ಪುಗಳ ಸರಮಾಲೆಯನ್ನೇ ತತ್ತರಿಸಿ ಹೋಗುವಂತೆ ಮಾಡಿದಳಪ್ಪ ಈ ನನ್ನ ಒಡ ಹುಟ್ಟಿದ ಒಡಲಿನ ತಂಗಿ. ಅಂದರೆ ನಿನ್ನ ಮಾತಿನ ಅರ್ಥ? ನಂದೇಶ, ಬಂಗಾರದಂತ ನಿನ್ನ ಗೆಳೆತನಕ್ಕೆ ಆ ಪ್ರಂಜಿ ಅಂತ ನನ್ನ ತಂಗಿಯನ್ನು ಕೊಟ್ಟು ನಿನಗೆ ಮದುವೆ ಮಾಡಬೇಕು ಅಂದುಕೊಂಡಿಕನು. ಆದ್ರೆ ಇವಳು ಯಾವನ ಜೊತೆ ಚಕ್ಕಂದ ಆಡಿ ಮಡಲನ್ನು ತುಂಬಿಕೊಂಡು ನಿಂತಿದಳಪ್ಪ ಪಾಪಿಗರಿಯನ್ನು ಇವಳು. ಅಣ್ಣ, ಇಲ್ಲ ಅಣ್ಣ, ಇಲ್ಲ, ನಾನು ಯಾವ ತಪ್ಪು ಮಾಡಿಲ್ಲ ಅಣ್ಣ, ನಾನು ಯಾವ ತಪ್ಪು ಮಾಡಿಲ್ಲ. ಹಾಗಾದ್ರೆ ಹೇಳು, ಈ ಪಾಪದ ಪಿಂಡಕ್ಕೆ ಯಾರು ಪತಿ ಅಂತ ಹೇಳು. ಅಮೃತ, ಬೆಂಕಿ ಇದ್ದ ಮಾತ್ರಕ್ಕೆ ಹೊಗೆ ಆಡಲು ಸಾಧ್ಯ. ನಾನು ನಿನಗೆ ಮೊದಲೇ ಹೇಳಿದ್ದೆ, ದುಷ್ಟರ ಸಂಘ ಹೆಜ್ಜೆಯನ್ನು ಸವಿದಂತೆ. ದೂರದಿಂದ ನೋಡಿ ಖುಷಿ ಪಡಬೇಕು ವಿನಃ ಹತ್ತಿರ ಹೋಗಬಾರದು ಅಂತ. ಅಣ್ಣ, ನಾನು ಯಾರು ಸ್ನೇಹಿಯನ್ನು ಬಯಸಿಲ್ಲ, ಯಾರ ಮನಸ್ಸನ್ನು ಗೆದ್ದಿಲ್ಲ. ಆದ್ರೆ ಈ ನನ್ನ ಬಾಳಿನಲ್ಲಿ ಇಂಥ ತಪ್ಪು ನಡೆದಿದ್ದು ನನಗೆ ಗೊತ್ತಾಗ್ತಾ ಇಲ್ಲ ಅಣ್ಣ, ಗೊತ್ತಾಗ್ತಾ ಇಲ್ಲ. ಅಮೃತ, ಅಂಗೈಯಲ್ಲಿರೋ ಹುಣ್ಣಿಗೆ ಕನ್ನಡಿ ಬೇಕೆ? ಅದಕ್ಕೆ ಹೇಳುವರು ಬಲ್ಲವರು, ಅಂಕೆ ಇಲ್ಲದ ಹೆಣ್ಣು ಲಗಾಮಿಲ್ಲದ ಕುದುರೆ ಎರಡೂ ಒಂದೇ ಅಂತ. ಹೌದು ನಂದೀಶ, ತಾಯಿ ಇಲ್ಲದ ಮಗಳೆಂದು ಪ್ರೀತಿಯಿಂದ ಸಾಕಿದ್ದಕ್ಕೆ ನನ್ನ ತಂಗಿ ನನಗೆ ಕೊಟ್ಟೆ ಪ್ರತಿಫಲ ಏನು ಗೊತ್ತಾ? ಈ ಅಣ್ಣನ ಮಾನ ಮರ್ಯಾದೆಲ್ಲ ಹಾಳು ಮಾಡಿಬಿಟ್ಟಳಪ್ಪ, ಹಾಳು ಮಾಡಿಬಿಟ್ಟಳು. ನಿನ್ನಂತ ಸ್ನೇಹಿತನಿಗೆ ಈ ನಾಯಿ ಮುಟ್ಟದ ಮಡಿಕೆಯನ್ನು ಕೊಟ್ಟು ಸ್ನೇಹಕ್ಕೆ ಕಳಂಕ ತರುವ ದ್ರೋಹಿ ನಾನಾಗಲಾರು ಕಣೋ, ನಾನಾಗಲಾರೆ. ನನ್ನನ್ನು ಕ್ಷಮಿಸು ನಂದೀಶ. ಸಮಾಧಾನ ಮಾಡಿಕೋ ಜಗದೀಶ, ಸಮಾಧಾನ ಮಾಡಿಕೋ. ಅಮೃತ, ನಾನು ನಿನಗೆ ಮುಂಚೆನೆ ಹೇಳಿದ್ದೆ, ವಿಷ ಕಾರುವ ವಿಷ ಸರ್ಪದಿಂದ ಸ್ವಲ್ಪ ದೂರವಿರುವಂತ. ಈಗಲಾದರೂ ನಿನಗೆ ಅರ್ಥವಾಗಿದೆಯಲ್ಲ? ಹೌದು ನಂದೀಶ, ಇವಳು ಆ ಬ್ರಹ್ಮನ ತೋಳತೆಕೆಯಲ್ಲಿ ತೇಲಾಡಿ ಹಳಚಿ ಹೋದ ಅನ್ನಕ್ಕೆ ಸಮ ಇವಳು. ಇತ್ತು ತಿನ್ನಲಕ್ಕೂ ಬಾರದು, ನಾಯಿಗಳಿಗೆ ಹಾಕಲಿಕ್ಕೆ ಮಾತ್ರ ಮೀಸಲು ಇವಳು. ಅಮೃತ, ನನ್ನ ಕಣ್ಣ ಮುಂದೆ ನಿಲ್ಲಬೇಡ, ಹೊರಟೋಗು ಇಲ್ಲಿಂದ. ಅಣ್ಣ, ಶ್ರೀರಾಮಚಂದ್ರನೇ ತನ್ನ ಹೆಂಡತಿ ಮೇಲೆ ಸೌಸೆ ಪಟ್ಟ ಅಂತರದಲ್ಲಿ ಇಂಥ ಕಳಕ ಹೊತ್ತ ಈ ನಿನ್ನ ತಂಗಿಯ ಮೇಲೆ ಈ ಸೌಜೆ ಪಡದಲ್ಲಿ ಯಾವ ಸಂದೇಹವೂ ಇಲ್ಲಣ್ಣ, ಯಾವ ಸಂದೇಹವೂ ಇಲ್ಲ. ಅಣ್ಣ, ತಂದೆ ತಾಯಿ ಇಲ್ಲದೆ ನನ್ನನ್ನು ಕಣ್ಣರೆಪ್ಪೆ ತರ ಜೋಪಾನ ಮಾಡಿದೀಯ. ಆದ್ರೆ ಈ ಕಾರಣಕ್ಕೆ ನನಗೆ ಏನು ಅರ್ಥ ಆಗ್ತಾ ಇಲ್ಲಣ್ಣ, ಏನು
ಅರ್ಥ ಆಗ್ತಾ ಇಲ್ಲ. ಆದ್ರೆ ನನ್ನನ್ನು ದೇವರಂತ ನಂಬಿಕೊಂಡ ಅಣ್ಣನಿಗೆ ಈ ತಂಗಿ ಬೇಡಾದ ಮೇಲೆ ನಾನು ಎದ್ರ ಸತ್ತಂತೆ ಅಣ್ಣ, ಎದ್ರ ಸತ್ತಂತೆ. ಇಲ್ಲಣ್ಣ, ನಿನಗೆ ಬೇಡಾದ ಈ ತಂಗಿ ನಿನ್ನ ಕಣ್ಣ ಮುಂದೆ ಕ್ಷಣ ನಿಲ್ಲೋದಿಲ್ಲಣ್ಣ. ಈಗಲೇ ಎಲ್ಲಾದ್ರೂ ಹೋಗಿ ನನ್ನ ಪ್ರಾಣವನ್ನು ಬಿಟ್ಟು ಬಿಡ್ತೇನಣ್ಣ, ಬಿಟ್ಟು ಬಿಡ್ತೇನೆ. ನಿಲ್ಲು ಅಮೃತ, ನಿಲ್ಲು. ಈ ಮನೆಯ ಮರ್ಯಾದೆನೆ ಹಾಳು ಮಾಡುವುದಲ್ಲದೆ ನಿಮ್ಮ ಅಣ್ಣನ ನಂಬಿಕೆಗೆ ದ್ರೋಹ ಬಗೆದು ಈ ಸಮಾಜದ ಎದುರಿಗೆ ಹೇಗೆ ಬದುಕುರುವೆ? ಬದುಕಿದ್ದರೂ ತಾಳಿ ಇಲ್ಲದೆ ತಾಯಾದಳೆಂಬ ಶಬ್ದ ನಿನ್ನನ್ನು ಚುಚ್ಚಿ ಚುಚ್ಚಿ ಕೊಲ್ಲುತ್ತೆ. ಚುಚ್ಚಿ ಚುಚ್ಚಿ ಕೊಲ್ಲುವ ಈ ಸಮಾಜದ ಎದುರಿಗೆ ನೀನು ಹೇಗೆ ಬದುಕುವೆ? ಗರ್ವದಿಂದ ಮೆರೆಯುವ ನಿನ್ನಂತ ಹೆಣ್ಣಿಗೆ ನಾನು ಹಚ್ಚುವೆ ಇಂದ ಸಿಂಧೂರವನ್ನು. ನಂದೇಶ, ನಂದೇಶ, ಎಂತ ಕೆಲಸ ಮಾಡಿಬಿಟ್ಟಿಯಪ್ಪ ನೀನು. ನಿನ್ನಂತ ಧರ್ಮದ ಸ್ನೇಹಿತನಿಗೆ ಎಂಜಲು ಪ್ರಸಾದ ಬೇಡಪ್ಪ, ಬೇಡ. ಗೆಳೆತನಕ್ಕೆ ಕಟ್ಟು ಬಿದ್ದು ಇಂಥ ಹೆಣ್ಣನ್ನು ನಿನಗೆ ಕಟ್ಟಿದರೆ ತಟ್ಟದು ಬಿಡಲಾರದು ಶಾಪ. ಮುಂದೊಂದು ದಿನ ನನಗೆ ಕಟ್ಟಿಟ್ಟ ಬುದ್ಧಿ. ಜಗದೀಶ್, ಈ ದೇಶದಲ್ಲಿ ದಿನನಿತ್ಯಕ್ಕೆ ನೂರಾರು ಹೆಣ್ಣಿನ ಮೇಲೆ ಅತ್ಯಾಚಾರ ನಡೆಯುತ್ತಿದೆ. ಇನ್ನು ಏನು ತಿಳಿಯದ ಬಡ ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೆ ಒಳಗಾಗಿ ಸಾಯುವುದೊಂದೇ ದಾರಿ ಎಂದುಕೊಳ್ಳುತ್ತಾರೆ. ಅದಕ್ಕೆ ಇಂಥವರಿಗೂ ಒಂದು ಬಾಳಿದೆ ಎಂದು ತೋರಿಸೋಣ ಈ ಸಮಾಜಕ್ಕೆ. ನಂದೇಶ, ಕಾಮುಕರು ಮಾಡುವ ಅತ್ಯಾಚಾರಕ್ಕೆ ಬಲಿಯಾಗುತ್ತಿರೋ ಇಂಥ ಹೆಣ್ಣು ಮಕ್ಕಳಿಗೆ ಬಾಳು ಕೊಡುವುದು ಹೃದಯವಂತರ ಕೆಲಸಪ್ಪ. ಆದ್ರೆ ಇವಳು ವಿದ್ಯಾವಂತೆ, ಬುದ್ಧಿ ಇದ್ದರೂ ಕೂಡ ಶೋಕಿ ಮಾಡೋಗೋಸ್ಕರ ದುಡ್ಡಿದ್ದವನ ಹತ್ತಿರ ಹೋಗಿ ಗರ್ಭವತಿಯಾಗಿ ಬಂದಿದ್ದಾಳಲ್ಲ, ಇಂಥವಳು ಮಾಡಿದ್ದು ಸರಿ ಅಂತೀಯ? ತೂ, ಇಂಥವಳಿಗೆ ಬಾಳು ಕೊಡುವುದು ಒಂದೇ, ಹಾಳು ಮಾವಿಗೆ ದುಳುಕುವುದು ಎರಡು ಒಂದೇ ಕಣೋ. ಅಣ್ಣ, ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡ್ಬೇಕು ಅಂತ ಬಲ್ಲವರು ಹೇಳಿದಾರಣ್ಣ. ಅಣ್ಣ, ಈ ಸಮಾಜದಲ್ಲಿ ನನಗೆ ಕಳಂಕ ಅಂತ ಹೆಸರು ಬಂತು. ತಾಳಿ ಇಲ್ಲದೆ ತಾಯಿಯಾಗಿದ್ದ ಕಳಂಕ ಹೊತ್ತುಕೊಂಡು ನಿನ್ನ ಮುಂದೆ ನಿಂತಿದ್ದೇನಣ್ಣ, ನಿನ್ನ ಮುಂದೆ ನಿಂತಿದ್ದೇನೆ. ಅದೇ ರೀತಿ ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಈ ರೀತಿ ಕಳಂಕ ಬರಬಾರ್ದು ಅಂತ ಸರಸ ಆಡು ಮುಂದೆ ತಂದೆ ತಾಯಿ ಅಣ್ಣಂದರಿಗೆ ಮಾನ ಮರ್ಯಾದೆ ಗೌರವಿಸಬೇಕು ಅಂತ ಎಚ್ಚರಿಸ್ತಾ ಇದ್ದೀನಣ್ಣ, ಎಚ್ಚರಿಸ್ತಾ ಇದ್ದೀನಿ. ಅಮೃತ, ಪ್ರತಿಯೊಬ್ಬರು ತಪ್ಪು ಮಾಡುವುದು ಸಹಜ. ಆದರೆ ತಿದ್ದಿ ನಡೆದುಕೊಂಡಾಗ ಮಾತ್ರ ಮನುಷ್ಯನಾಗಿ ಹುಟ್ಟಿದ್ದಕ್ಕೂ ಅರ್ಥ. ಅಮೃತ, ಅರ್ಥವಾಗಿರ್ಬೇಕಲ್ಲ. ನಿನ್ನಂತ ಸೋದರಿಯರು ಮಾಡುವ ಹೊಲಸ ಕೆಲಸದಿಂದ ನನ್ನಂತ ಅಣ್ಣಂದಿರು ತಲೆ ತೆಗಿಸುವುದು. ನೋಡಮ್ಮ ಅಮೃತ, ಅದಕ್ಕೆ ಗುರು ಕವಿಗಳು ಒಂದು ಮಾತು ಹೇಳಲಿಲ್ಲವೇ? ಎಚ್ಚರ ತಂಗಿ ಎಚ್ಚರ, ಕಾಮುಕರು ತುಂಬಿರುವ ಈ ಸಮಾಜದಲ್ಲಿ ಎಚ್ಚರ ಅಂತ. ಅಣ್ಣ, ಎಷ್ಟೋ ಆಗ್ಲಿ ನಾನು ಕೊಳಂಗ ಹೊರತ ಹೆಣ್ಣು. ಈಗ್ಲಾದ್ರೂ ನಿನಗೆ ತಿಳಿತಲ್ಲಣ್ಣ, ನಾನು ಅಂತ ಹೆಣ್ಣಲ್ಲ ಅಂತ. ನಾನು ಮಾನವಂತರ ಮನೆ ಮಗಳು ಅಣ್ಣ, ಮಾನವಂತರ ಮನೆ ಮಗಳು. ಸಾಹೇಬ್ರೆ, ನನ್ನ ತಂಗಿ 3 ತಿಂಗಳು ಗರ್ಭಿಣಿ ಅಂತ ಸ್ಕ್ಯಾನ್ ರಿಪೋರ್ಟ್ ಹೇಳುತ್ತೆ. ಆದ್ರೆ ಇವನು ಬೆತ್ತಿ ಹೆಚ್ಚಿಗಾಗಿ ತಲೆ ತಿರುಗಿ ಬಿದ್ದಿರಬೇಕು ಎಂದು ಹೇಳುತ್ತಿದ್ದಾನೆ. ಗರ್ಭಿಣಿ ಇಲ್ಲ ಅಂತ ಸುಳ್ಳು ಹೇಳುತ್ತಿದ್ದಾನೆ ಇವನು. ತಪ್ಪು ಮಾಡಿದೆ ಸಾಹೇಬ್ರೆ, ತಪ್ಪು ಮಾಡಿದೆ. ಕೆಲಸದ ಟೆನ್ಷನ್ ನಲ್ಲಿ ನಿಮ್ಮ ತಂಗಿ ರಿಪೋರ್ಟ್ ಇವನ ತಂಗಿಗೆ ಇದೆ, ಇವನ ತಂಗಿ ರಿಪೋರ್ಟ್ ನಿಮ್ಮ ತಂಗಿಗೆ ಇದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ. ಅಂದರೆ ನಿಮ್ಮ ಮಾತಿನ ಅರ್ಥ? ನಿಮ್ಮ ತಂಗಿ ಗರ್ಭಿಣಿ ಅಲ್ಲ ರೀ, ಇವನ ತಂಗಿ ಗರ್ಭಿಣಿ. ನಿಮ್ಮ ತಂಗಿ ಪಿತ್ತು ಹೆಚ್ಚಾಗಿ ಕೆಳಗೆ ಬಿದ್ದಿದ್ದಾಳೆ. ನನ್ನನ್ನು ಕ್ಷಮಿಸಿ ಬಿಡಿ, ನಾನೇನು ಬರುತ್ತೇನೆ. ಅಣ್ಣ, ಈಗಲಾದ್ರೂ ಈ ನಿನ್ನ ತಂಗಿಯ ಮೇಲೆ ನಂಬಿಕೆ ಬಂತೀನಣ್ಣ. ಅಣ್ಣ, ನಿನಗೆ ಕಳಕ ತರುವಂತ ಈ ಮನೆಗೆ ಅವಮಾನ ಮಾಡುವಂತ ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲಣ್ಣ, ಮಾಡೋದಿಲ್ಲ. ಏಕೆಂದ್ರೆ ನಾನು ಮಾನವಂತರ ಮಗಳನ್ನ, ಮಾನವಂತರ ಮಗಳು. ತಪ್ಪಾಯ್ತಮ್ಮ. ಮಜ್ಜಿಗೆಯಿಂದ ತೆಗೆದ ಬೆಣ್ಣೆ ಬೆಂಕಿ ಕಂಡರೆ ಕರಗೋದು ಸಹಜನಮ್ಮ. ಅದರಂತೆ ಈ ಯೌವನಕ ಬಂದಿರುವ ನೀನು ದಾರಿ ತಪ್ಪಿರಬೇಕು ಅಂತ ಅಂದುಕೊಂಡೆ. ನನ್ನದು ತಪ್ಪಾಯ್ತಮ್ಮ. ಹೌದು ಅಮೃತ, ಹೆಣ್ಣಿನ ಜೀವನ ಮುಳ್ಳಿನ ಹಾಸಿಗೆ ಹಾಗೆ. ಆ ಮುಳ್ಳಿನ ಹಾಸಿಗೆ ಮೇಲೆ ಬಿದ್ದ ಬಟ್ಟೆಯನ್ನು ನಿಧಾನವಾಗಿ ತೆಗೆದುಕೊಳ್ಳಬೇಕು.
ನಿನಗೆ ತಿಳಿದಿರಬೇಕಲ್ಲ ನಾನಿನ್ನು ಬರುತ್ತೇನೆ. ನಿಲ್ಲು ನಂದೀಶ, ಏನು ಹಾಗೆ ಹೋಗುತ್ತಿರುವೆಯಲ್ಲ? ನೋಡಿ, ನೀವು ನಾನು ದೇವರು ಅಂತ ಭಾವಿಸ್ತೇನೆ, ಆದ್ರೆ ನಾನು ಕೊಳಂಕ ಹೊತ್ತಿದ್ದ ಹೆಣ್ಣು ಅಂತರೂ ಕೂಡ ಗೊತ್ತಿದ್ದರೂ ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ನನ್ನ ಹಣೆಗೆ ಸಿಂಧೂರವಿಟ್ಟು ನಿಮ್ಮ ಸತಿ ಅಂತ ಸ್ವೀಕರಿಸಿದ್ರಿ. ಆದ್ರೆ ನಾನು ನಿಮಗೆ ಎಷ್ಟು ಅವಮಾನ ಮಾಡಿದ್ದೇನೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ. ಅಣ್ಣ, ಅಂದರೆ ಏನಮ್ಮ ನಿನ್ನ ಮಾತಿನ ಅರ್ಥ? ನೋಡೋಣ, ಇವರು ನನ್ನ ಗಂಡ, ಈಗ ನನಗೆ ತಾಳಿ ಕಟ್ಟಿದ ಗಂಡ ಅಂತ ಭಾವಿಸ್ತೀನಿ. ಆದ್ರೆ ಇವರು ನನ್ನ ಮನೆಯಲ್ಲಿ ಇರೋದು ಬೇಡನಾ, ನಾನೇ ಇವರ ಮನೆಗೆ ಹೋಗಿ ಗಂಡನಿಗೆ ತಕ್ಕ ಹೆಂಡತಿಯಾಗಿ ಬಾಳೆ ತೋರಿಸ್ತೀನಣ್ಣ. ಇದೇ ನನ್ನ ನಿಜವಾದ ಮಾತು. ಅಬ್ಬಾ, ಇಂದ ನನ್ನ ತಂಗಿಯ ಜನ್ಮ ಸ್ವಾರ್ಥಕವಾಯಿತು. ನಂದೀಶ್, ಅಮೃತ, ನೀವು ಇದೇ ಇಲ್ಲಿ ಮಾತನಾಡ್ತೀರಿ. ಇದೇ ಖುಷಿಗೆ ನಾನು ಹೋಗಿ ಸಿಹಿ ಏನಾದರೂ ಮಾಡಿಕೊಂಡು ಬರುತ್ತೇನೆ. ನಂದೇಶ್, ನನ್ನ ಅಣ್ಣನ ಸಿಹಿ ಮಾಡೋದಕ್ಕಿಂತ ನಾನು ನಿಮಗೊಂದು ಸಿಹಿಯಾದ ಚುಂಬನ ನೀಡುತ್ತೇನೆ. ಒಪ್ಕೊಳ್ತೀರಾ ರಾಜ? ಆಯ್ತು, ಅಮ್ಮವರ ವಾಸೆಯನ್ನು ಮೀರುವುದುಂಟೆ. ನನ್ನ ಜೀವನ ಜ್ಯೋತಿ ನೀನೇ, ನನ್ನ ಪ್ರೇಮದ ಮೂರ್ತಿ ನೀನೇ. ನನ್ನ ಜೀವನ ಜ್ಯೋತಿ ನೀನೇ, ನನ್ನ ಪ್ರೇಮದ ಮೂರ್ತಿ ನೀನೇ. ನನ್ನ ಜೀವನ ಜ್ಯೋತಿ ನೀನೇ, ನನ್ನ ಪ್ರೇಮದ ಮೂರ್ತಿ ನೀನೇ. ನನ್ನ ಮನದಲ್ಲಿ ಬಾ ಸೇರಿಕೋ, ನನ್ನ ಮನದಲ್ಲಿ ಬಾ ಸೇರಿಕೋ. ನೀ ರಾಧೇನ ಕೃಷ್ಣ ಸುರಿಸುಭ ಮಧುರಗಾಳ, ಓ ಪ್ರೇಮಿಯೇ ನೀ ಬಲಿದಾರಿಯೇ. ನನ್ನ ಜೀವನ ಜ್ಯೋತಿ ನೀನೇ, ನನ್ನ ಪ್ರೇಮದ ಮೂರ್ತಿ ನೀನೇ. ಮನಸ್ಸಲ್ಲಿ ನಿಂತವನಾರಿ, ನವನಾರಿನ ಕಾಣಿ ನೀ ಹೇಳಿ ಗೆಳತಿ, ಕನಸಲ್ಲಿ ಬಂದವನಾರಿ, ಮನಸ್ಸಲ್ಲಿ ನಿಂತವನಾರಿ. ಅವನಾರಿನ ಕಾಣಿ ನೀ ಹೇಳಿ ಗೆಳತಿ, ಕನಸಲ್ಲಿ ಬಂದವನಾರಿ. ನಂದೇಶ್, ಬನ್ರಿ ಹಂಗಾರ. ಒಳಗ ಅಣ್ಣ ಸಿಹಿ ಅಡಿಗೆ ಮಾಡಿರ್ಬೇಕು, ಊಟ ಮಾಡಿರಂತೆ. ಆಯ್ತು, ನಡಿ ಹೋಗೋಣ. ಸಾವುಕಾರ್ರಿ, ಆರದ ಗಾಯವಾಗಿ ಕಾಡುತ್ತಿರುವ ಶಿವಲಿಯಂತಿ ಗೌರಿಗೆ ಹೇಗಾದರೂ ಮಾಡಿ ಸಂಚಿಕಾರ ತಂದೊಡ್ಡಲೇಬೇಕು. ಯಾಕೆಂದರೆ ಅಂದು ಮಾಡಿದ ಅವಮಾನ ಸೇಡು ಇಂದು ತೀರಿಸಿಕೊಳ್ಳಲೇಬೇಕು. ಅಂದಾಗ ನಮ್ಮಂತ ಖಳನಾಯಕರಿಗೆ ಒಂದು ಗತ್ತು. ಹೌದು ಬೊಂಬ, ಅಂದು ನಮಗೆ ಮಾಡಿದ ಅವಮಾನ ಸೇಡಿಗಾಗಿ ನೆತ್ತೆಯ ಮೇಲೆ ಬುತ್ತಿ ಹೊಟ್ಟುಕೊಂಡು ಈ ಕಡೆ ಬರುತ್ತಿದ್ದಾಳೆ ಆ ಶಿವಲಿಂಗನ ಹೆಂಡತಿ ಗೌರಿ. ಸಿಕ್ಕ ಸಮಯವನ್ನು ವ್ಯರ್ಥ ಮಾಡದೆ ತುಂಬ ಯೌವನದ ಅಂಗ ಸುಖ ಸವಿಬೇಕೆಂದು ಹಂಗಾಮಿ ನಿಂತ ಅವಳ ಅಂಗ ಸುಖ ಸವಿದ ಹಾಗೆಯೇ ಬಿಟ್ಟರೆ ನಮ್ಮಂತ ಮೊಟ್ಟಾರು ಯಾರು ಇಲ್ಲ.
ಸಾವುಕಾರೆ, ಇದೇನಿದು? ನನ್ನ ಗಂಡನಿಗೆ ಹೊಟ್ಟೆ ಹಸ್ತಿರ್ಬೇಕು ಅಂತ ಬುತ್ತಿ ನೋಯ್ತಾ ಇದ್ದೀನಿ, ಅದೇ ದಾರಿಯಲ್ಲಿ ಅಡ್ಡವಾಗಿ ನಿಂತ ಇದ್ರಲ್ಲ, ಸ್ವಲ್ಪ ದಾರಿ ಬಿಟ್ಟು ನಿಲ್ಲೋದನ್ನ ಕಲಿತುಕೊಳ್ಳಿ. ಕಲಿತುಕೊಳ್ಳಬೇಕೇ? ಗೌರಿ, ಈ ಕಲಿ ಕಾಲದಲ್ಲಿ ಕಲಿಯಬೇಕಾದು ಬಹಳ ಇದೆ. ಅದನ್ನು ನಿನಗೆ ಕಲಿಸಲು ಬಂದಿರುವ ನಿನ್ನ ಪಾಲಿನ ರಸಿಕರು ನಾವು. ರಸಿಕ? ಏ ಮೂರ್ಖರ, ಮಕರಂದ ಹೀರೋ ರಸಿಕರ ನೀವು? ನೀವಂದುಕೊಂಡ ಹಾಗೆ ಮಕರಂದ ಹೀರೋಕ್ಕೆ ಬೀದಿಲೆ ಬೆಳೆದ ಹೂವಲ್ಲ ಇದು. ಸಂಪ್ರದಾಯ, ಸಂಸ್ಕೃತಿ, ಪದ್ಧತಿ ಉಳಿದ್ರು ಬೇಲಿಲೆ ಬೆಳೆದ ಹೂವು ಇದು. ಇದೆಂದಿದ್ರು ಪ್ರತಿ ಮುಡಿಗೆ ಏರೋದು ಹೊರತು ಬೀದಿಯಲ್ಲಿ ಹೋಗೋ ನಿಮ್ಮಂಥವ್ರಿಗೆಲ್ಲ. ಏನಾದ್ರು ಅನ್ಕೊಂಡ್ರೆ ಅದು ನಿಮ್ಮ ಭ್ರಮೆ ಅಷ್ಟೇ. ಕಾಮ ತುಂಬಿದ ನಿಮ್ಮ ಯೌವನದಲ್ಲಿ ಆ ಬುತ್ತಿ ಹೊತ್ತು ಒಯ್ತಿರುವ ಈ ನಮ್ಮ ಕಾಮದಾಸಿಯನ್ನು ಈಡೇರಿಸುವ. ಇಲ್ಲದಿದ್ದರೆ ಅಂದು ಮಾಡಿದ ಅವಮಾನ ಸೇಡಿಗಾಗಿ ಹದ್ದಿನಂತೆ ಮೈ ಮೇಲೆ ಎರಗಿ ಕಚ್ಚಿ ಕಚ್ಚಿ ತಿನ್ನಬೇಕಾಗುತ್ತದೆ. ಸುಮ್ಮನೆ ಹಸಿದು ನಿಂತ ಜೋಡಿ ಸಿಂಹಗಳಿಗೆ ಆಹಾರ ಉಣಿಸುವ. ಏಯ್, ಕತ್ತೆಗೆ ಏನು ಗೊತ್ತು ಕಸ್ತೂರಿಯ ವಾಸನೆ? ನಿಮ್ಮಂಥವ್ರಿಗೆ ಏನು ಗೊತ್ತು ಗರತಿಯ ಶಕ್ತಿ ಏನು ಅಂತ? ನಾನು ಬುತ್ತಿಯನ್ನು ತಂದಿದ್ದು ನಿಜ. ಬುತ್ತಿಯನ್ನು ಒಯ್ತಾ ಇರೋದು ನನ್ನ ಗಂಡನಿಗೆ. ಹೊಟ್ಟೆ ಹಸ್ತಿರೋ ನನ್ನ ಗಂಡ ಈ ದೇಹವೆಂಬ ಬುತ್ತಿಯನ್ನ ಯಾವಾಗ ಬೇಕಾದ್ರೂ ಉಣಬಹುದು. ಈ ದೇಹ ಎಂದಿದ್ರು ಆ ನನ್ನ ಗಂಡನಿಗೆ ಮಾತ್ರ ಮೀಸಲು. ನೀವು ಹುಷಾರಾಗಿರಿ. ಗರತಿಯ ಶಾಪ. ಸಾಲು ಸಾಲು ಗಂಡನಿದ್ದರು. ಗೌರಿ, ಆದ ಮೇಲೆ ಮನೆ ಇಟ್ಟ ಅನ್ನವಾದ್ರೇನು, ಮೀಸಲಾಗಿಟ್ಟ ನೈವೇದ್ಯವಾದ್ರೇನು ನಮಗೆರಡು ಒಂದೇ. ಹಠಕ್ಕೆ ಮಠ ಕಟ್ಟುವುದೇ ಈ ಬಹದ್ದೂರ್ ಶ್ರೀಮಂತರ ಚಟ. ಏಯ್, ಹಠ ಚಟ ಅಂತ ಹಠಕ್ಕೆ ಮಠ ಕಟ್ಟೋಕೆ ಸಿದ್ಧರಾಗಿದ್ರೆ ಈ ಗೌರಿ ನಿಮ್ಮ ಪಾಲಿಗೆ ಗೌರಿ ಆಗಲ್ಲ ಕಣೋ. ನಿಮ್ಮ ರಕ್ತ ಕುಡಿಯುವ ದುರ್ಗಿ ಆಗ್ತಾಳೆ. ನಿಮ್ಮ ಸಂಹಾರ ಮಾಡೋಕೆ ಸಿದ್ಧರಾಗ್ತಾಳೆ. ಏಯ್, ನಿಮ್ಮಂತ ಬೀದಿಲಿರೋ ನಾಯಿಗೆ ಎಡೆನ ಮುಟ್ಟಿಸಿ ಮೈಲಿಗೆ ಮಾಡಿಕೊಳ್ಳಲಿಲ್ಲ ಈ ಗೌರಿ. ನೋಡು, ಮರ್ಯಾದೆಗೆ ನಾನು ಬಿಟ್ರೆ ಸರಿ. ಈ ವಿಷಯ ನನ್ನ ಗಂಡ ನನ್ನ ಮೈದನಿಗೆ ಗೊತ್ತಾದ್ರೆ ನಿಂತ ಜಾಗದಲ್ಲಿ ನೀವಿಬ್ಬರ ದೇಹವನ್ನ ಸೀಳ್ ಹಾಕ್ತಾನೆ. ಎಚ್ಚರ ಇರಲಿ. ಎಚ್ಚರ? ಏ ಎಣ್ಣೆ, ನಿನ್ನನ್ನು ಹೊತ್ತುಕೊಂಡು ಈ ವನದಲ್ಲಿ ಓಡಿ ಅಪ್ಪಿ ಮುದ್ದಾಡಿದರು ನಿನ್ನನ್ನು ಬಿಡಿಸಿಕೊಂಡು ಹೋಗಲಿಕ್ಕೆ ಯಾವ ನರ ಪಿಳ್ಳೆ ಇಲ್ಲ. ಅಂದಾಗ ನಿನ್ನ ಗಂಡ ಮೈದುನರ ಭಯ ನಮಗೆ. ಸುಮ್ಮನೆ ನಮ್ಮ ಸಮಯ ವ್ಯರ್ಥ ಮಾಡಬೇಡ. ಏನು ಅಂದೆ? ಯಾರೆಲ್ಲ ಸಮಯದಲ್ಲಿ ಗರ್ತಿಗೆ ಕೈ ಹಾಕ್ತೀಯ? ಏಯ್, ಬರ್ರ ಮಕ್ಕಳ, ತಾಕತ್ತಿದ್ರೆ ಒಂದ್ ಹೆಜ್ಜೆ ಮುಂದಿಟ್ಟು ನೋಡಿ. ಇದೇ ಈ ನನ್ನ ಕೊಡ್ಲಿಂದ ನಿಮ್ಮಿಬ್ಬರನ್ನ ತುಂಡು ತುಂಡು ಕತ್ತರ್ಸ್ ಹಾಕ್ಬಿಡ್ತೀನಿ. ಗರತಿ ಅಂದ್ರೆ ಏನು ಅನ್ಕೊಂಡಿದ್ದೀರಾ ನೀವು? ಗರತಿ ಮಡಿಲಲ್ಲಿ ಬೆಳೆದು ಬಂದ ಹೆಣ್ಣು ನಾನು. ನನ್ನ ಗಂಡ ನನ್ನನ್ನು ಓಡಿಸಿಕೊಂಡು ಬಂದಿಲ್ಲ ಕಣೋ. ಇಷ್ಟಪಟ್ಟು ಮುತ್ತೈದಿ ಅಂತ ಕೊರಳಲ್ಲಿ ಮಾಂಗಲ್ಯ ಕಟ್ಟಿದವನು ನನ್ನ ಗಂಡ, ನನ್ನ ದೇವರು. ಮುತ್ತೈದೆಯನ್ನು ಮೂರಕ್ಷರನ್ನು ಮುಚ್ಚಿಟ್ಟು ಮಿಂಡನ ಜೊತೆ ಮಲಗಿ ಮಡಿಲು ತುಂಬಿಸಿಕೊಂಡು ಬಂದು ಹೆಸರಿಗಷ್ಟೇ ಅಪ್ಪನಾಗಿ ಮಾಡಿ ಬೆಪ್ಪರಂತೆ ಪತಿಗೆ ವಂಚಿಸುವ ವೈಯಾರು ಹೆಣ್ಣುಗಷ್ಟಿಲ್ಲ ಈ ಮುತ್ತೈದೆ ಎಂದು ಸಾರುವ ಹೆಣ್ಣುಗಳಲ್ಲಿ. ಅಂದಾಗ ನಿನ್ನದೇನು ಮಹಾ? ಈ ಪುರುಷರ ಸರಸದ ಸಮಯದಲ್ಲಿ ಸರಿ ಕಾಣಲ್ಲ. ಕಮಾನ್ ಬೇಬಿ, ಕಮಾನ್. ದೂರ ನಿಲ್ಲು. ಹಿಂದೆ ರಾವಣ ನಿನ್ನ ಹಾಗೆ ಹಠಕ್ಕೆ ಬಿದ್ದು ಸೀತೆಯನ್ನು ಮುಟ್ಟಿದಕ್ಕೆ ಸರ್ವನಾಶ ಆಗಿ ಹೋದ. ದ್ವಾಪರ ಯುಗದಲ್ಲಿ ದ್ರೌಪದಿಯ ಮಾನ ಕಳಿಬೇಕೆಂದ ಕೌರವ ಸರ್ವನಾಶ ಆಗಿ ಹೋದ. ಈ ಕಲಿಯುಗದಲ್ಲಿ ಗಂಡನೇ ದೇವರು ಅಂತ ತಿಳಿಯೋ ಈ ಗರತಿನ ಮುಟ್ಟಿದ್ರೆ ನೀನು ಸರ್ವನಾಶ ಆಗಿ ಹೋಗ್ತೀಯ ಕಣೋ. ಇದು ಈ ಗರತಿಯ ಶಾಪ. ಗರತಿಯ ಶಾಪ? ನಿಮ್ಮಂತ ಹೆಣ್ಣುಗಳು ನಮ್ಮಂತವರಿಗೆ ಗರತಿ ಆಗುತ್ತಾ ಹೋದರಿ ನಮ್ಮ ಹಸಿವನ್ನು ನೀಗಿಸುರಾರು. ಸುಮ್ಮನೆ ಹಠ ಮಾಡಬೇಡ. ಅಪ್ಪಿ ಮುದ್ದಾಡುವ ನಮ್ಮನ್ನು. ಗೌರಿ, ಜೋಡಿ ಮೃಗಗಳ ಕೈಯಲ್ಲಿ ಸಿಕ್ಕು ಜಿಂಕಿ ತಪ್ಪಿಸಿಕೊಂಡು ಹೋಗುವುದು ಕನಸಿನ ಮಾತು. ಅಂದ ಮೇಲೆ ಹರು ತಿನ್ನಲಿಕ್ಕೆ ಅವಕಾಶ ಕೊಡಬೇಡ. ನೀನಾಗಿ ನೀನು ಒಲೆದು ಬಂದರೆ ಸರಿ,
ಇಲ್ಲದ್ರೆ ಮೃಗಗಳಂತೆ ಹರಿದು ತಿನ್ನುವ ಕಟುಕರು ನಾವು. ಚಿನ್ನ ಬೇಡ ಬೇಡ ಕಾಪಾಡು. ನಿಲ್ಲಿಸಲೇ, ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟಿದೆ ಆದ್ರೆ ಸುಟ್ಟು ಬಿಡುವೆನೋ ನಿಮ್ಮನ್ನು. ದೂರ ಸರಿದು ನಿಲ್ಲಿ, ಸ್ತ್ರೀಯರನ್ನು ಬಿಟ್ಟು. ಯಾರು ನೀನು? ಹೆಣ್ಣಿಗೆ ತಕ್ಕ ಅನ್ನ. ಅಣ್ಣ ಕರುಣೆಯಿಂದ ಬಂದರೆ ಇವನು ಕಾಮಧೇನು, ಕರ್ಮದಿಂದ ಬಂದರೆ ಈ ಅಮಧರ್ಮ. ಇನ್ನು ತೊಡೆ ತಟ್ಟಿ ರಕ್ತ ಸಿಂಧೂರಿ ಇಟ್ಟ ನಿಂತರೆ ಲೇ ನಿಮ್ಮಂತ ಶ್ರೀಮಂತರಿಗೆ ಉಗ್ರ ಮಾರ್ತಂಡ ರುದ್ರ ಭೈರವ ಈ ಭಾರ್ಗವ್. ಭಾರ್ಗವ್ ಲೇ ಭಾರ್ಗವ್ ಎಂದು ಎಲ್ಲ ಸ್ವರ್ಗ ಸುಖ ಅನುಭವಿಸ್ತಿರುವಾಗ ಇಲ್ಲಿ ಹೆಜ್ಜೆ ಇಟ್ಟು ನಮ್ಮ ಸಂತೋಷವನ್ನು ಹಾಳು ಮಾಡಿದ್ದಿಲ್ಲ. ಇದರ ಸೇಡಿಗಾಗಿ ಮಿಡಿ ನಾಗರಂತೆ ಸಮಯ ನೋಡಿ ವಂಚು ಹಾಕಿ ಸಜ್ಜು ಮಾಡಿ ಸಾವಿನ ಮನೆಗೆ ಅಟ್ಟದಿದ್ರೆ ನಾವು ಸಾವನ್ನೇ ಸೃಷ್ಟಿಸುವ ಸೃಷ್ಟಿಕರ್ತರೇ ಅಲ್ಲ. ಸಾವು ಲೇ ಬ್ರಹ್ಮ, ಸಾವಿಗಂಜಿ 100 ದಿನ ಬದುಕುವ ಇಲಿಯಲ್ಲಲೇ ಈ ಭಾರ್ಗವ್. ಹುಲಿಯಂತೆ ನುಗ್ಗಿ ವೈರಿಗಳ ಬಿಸಿ ರಕ್ತ ಕುಡಿದು ಬೇಟೆಯಾಡುವ ಬೇಟೆಗಾರ, ಗಂಡ ಬೈರುಂಡನಿವನು. ನಿನ್ನಂತ ಗಂಡ ಬೇರನ್ನು ರುಂಡ ಚಂಡಾಡಿ ನನ್ನ ಕಾಲ ತೆರೆಗೆ ಹಾಕಿ ತುಳಿವೆ ಎಚ್ಚರ. ಏ ಶ್ರೀಮಂತರೇ, ನಿಮ್ಮಂತ ಸಮಾಜಘಾತುಗಳನ್ನು ತುಂಬಿಕೊಂಡಿರುವ ಈ ಸಮಾಜದಲ್ಲಿ ನಿಮ್ಮಂತ ಕೊಲೆಗರ ರಕ್ತ ಮಾಂಸವನ್ನು ನರಿಯ ನಾಯಿಗಳಿಗೆ ಹಂಚುವೆ. ಆವಾಗಲೇ ಭಾರತಾಂಬೆ ನೆಮ್ಮದಿಯಿಂದ ಬದುಕಲು ಸಾಧ್ಯ. ಲೇ ಭಾರ್ಗವ್, ನಿಮ್ಮಂತ ನಾಯಕರಿಗೆ ಕಾಡಿದಾಗ ಮಾತ್ರ ನೀನೊಬ್ಬ ನಾಯಕನಾಗುವೆ. ನಿಮ್ಮಂತ ನಾಯಕರು ಸಂವರಿಸಿದಾಗ ರಕ್ತ ಬೀಜಾಸುರನಂತೆ ಮತ್ತೆ ಮತ್ತೆ ಹುಟ್ಟಿ ಬರುವ ಖತರ್ನಾಕ್ ಖಳನಾಯಕರ ವಂಶ ನಮ್ಮದು. ಏ ಭಾರ್ಗವ್, ಭಾರತ ಎಮ್ಮೆ ಮಾತೆ ಮಡಿಲಲ್ಲಿ ಸುಮ್ಮನಿರುವುದು ಒಳ್ಳೆಯದು. ಇಲ್ಲ ಅಂದ್ರೆ ಭಾರತ ಮಾತೆ ಮಡಿಲಲ್ಲಿ ಸತ್ತೋಗ್ತೀಯ. ಇದೇ ಇತಿಹಾಸ. ಸಾರಿ ಹೇಳಿ, ಇತಿಹಾಸವನ್ನು ಬದಲಿಸುವ ನಿಮ್ಮಂತ ಶ್ರೀಮಂತ ರಾಜ್ಯ ಸಂಪತ್ತನ್ನು ಲೂಟಿ ಮಾಡಿ ಈ ಸಮಾಜ ಹಾಗೂ ಭಾರತಾಂಬೆ ನೆಮ್ಮದಿಯಿಂದ ಬದುಕಲು ಸಾಧ್ಯ. ಲೇ ಈ ಭಾರ್ಗವನನ್ನು ಕೆಣಕಿ ಸುಮ್ಮನೆ ನನ್ನ ಕೈಯಿಂದ ಸತ್ತು ಹೋಗಬೇಡಿ. ಲೇ ಭಾರ್ಗವ್, ನಿಮ್ಮಂತ ದುರಂಕಾರಿಗಳಿಗೆ ಭದ್ರ ಬುನಾದಿ ಈ ರುದ್ರರು. ನಮ್ಮೆದುರು ದುರಂಕಾರದ ಮಾತುಗಳನ್ನು ಆಡಿದರೆ ದೂಸಪ್ಪಣವಾಗಿ ಕಾಡಿ ಚಿತೆಯಲ್ಲಿ ಸುಡುವ ಅಗ್ನಿಕುಂಡ ನಾವು. ಅಗ್ನಿಕುಂಡ, ನಿಮ್ಮಂತವ್ರಿಗೆ ಅಗ್ನಿಕುಂಡಕ್ಕೆ ತಣ್ಣೀರು ಹಾಕಿ ಶಿವ ಸ್ವಪ್ನನಂತೆ ಭದ್ರ ಬೂನಾದಿ ಕಟ್ಟುವ ನಿಮ್ಮ ಶ್ರೀಮಂತರ ಚಿಂದ್ರಿ ಮಾಡುವ ಸಿಡಿ ಗಂಡ ಇವನು. ಲೇ ನಿಮ್ಮಂತರ ಕುರುಗಳ ನೆಲೆ ಹುಡುಕಿ ಬೇಟೆ ಆಡುವ ಸಮರವೀರ ಈ ಭಾರ್ಗವ್. ರಣಧೀರ ಶೂರತನ ಸರವೇಗದಲ್ಲಿ ಬಂದು ಸಂಹಾರ ಮಾಡಿದರೆ ಇವನು ಮುಂದೆ ಕವಿ ರಚಿಸಿದ ಜಗಮೆಚ್ಚಿದ ವೀರ ಸಾಮ್ರಾಟದಲ್ಲಿ ಹುಟ್ಟಿ ನಾಟಕ ಎಂಬ ಇತಿಹಾಸದಲ್ಲಿ ಖಳನಾಯಕ ಎಂಬ ಹೆಸರಲ್ಲಿ ನಿಮ್ಮಂತರಿಗೆ ಸಂಚಿಕಾರ ತಂದೊಡ್ಡುವುದೇ ಈ ಖಳನಾಯಕರ ಅಂತಿಮ ಪುಟ. ಬರ್ತೀವಿ. ಹೋಗ್ರಿ. ಈ ಕವಿ ರಚಿಸಿರುವ ಜಗ ಮೆಚ್ಚಿದ ವೀರ ಸಾಮ್ರಾಟದಲ್ಲಿ ನಿಮ್ಮಂತರ ಹೆಡೆಮುರಿಗೆ ಕಟ್ಟಿ ವೀರ ಸಾಮ್ರಾಟನಾಗಿ ಬಂದು ಈ ಶತ್ರುಗಳನ್ನು ಸರ್ವನಾಶ ಮಾಡಿ ಈ ಸಮಾಜದಲ್ಲಿ ಮಿತ್ರ ಸಮಾಜವನ್ನು ಕಟ್ಟುತ್ತೇವೆ. ಅದೇ ವೀರ ಸಾಮ್ರಾಟರು ಕೊಡುವ ಅಂತಿಮ ಪುಟ. ಭಾರ್ಗವ, ಹೋಗ್ಲಿ ಬಿಡಪ್ಪ. ಕೆಸರಿನ ಮೇಲೆ ಕಲ್ಲು ಹಾಕಿ ನೀನ್ಯಾಕೋ ನಿನ್ನ ಮುಖಕ್ಕೆ ಸಿಡಿಸಿಕೊಳ್ಳುವೆ? ನೋಡಮ್ಮ, ಇಂಥ ರಾಕ್ಷಸರಿಂದ ಕಾಪಾಡಿ ಎನ್ನುವ ಬದಲು ರುಂಡ ಕತ್ತರಿಸಿ ದುರ್ಗಿ ಆಗಬೇಕಮ್ಮ. ಆವಾಗಲೇ ಇಂಥವರು ದಾರಿಗೆ ಬರುತ್ತಾರೆ. ಭಾರ್ಗವ, ಇವತ್ತು ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಎರಡನ್ನೂ ಕಾಪಾಡಿದೆ. ಈ ನನ್ನ ಜೀವ ಇರುವವರೆಗೂ ಸದಾ ನಾನು ನಿನಗೆ ಚಿರಋಣಿಯಾಗಿರ್ತೀನಪ್ಪ. ನಿಮ್ಮಂಥವರಿಗೆ ಸಂಕಷ್ಟಕ್ಕೆ ಭಾಗಿಯಾಗಿರುವುದು ನನ್ನ ಪೂರ್ವ ಜನ್ಮದ ಪುಣ್ಯ ತಾಯಿ. ಇಂಥವರನ್ನು ಸದೆ ಬಡಿಯುವ ಸಮಯಕ್ಕಾಗಿ ಕಾದಿರುವೆ. ಆಗ್ಲಪ್ಪ, ಆ ಸಮಯ ಆದಷ್ಟು ಬೇಗ ಒದಗಿ ಬರಲಿ. ದುಷ್ಟರ ಸಂಹಾರ ಮಾಡಿ ಜಯಶಾಲಿ ನೀನಾಗಿ ಬರಲಿ ಅಂತ ನಾನು ಆ ಭಗವಂತನಲ್ಲಿ ಭಕ್ತಿಯಿಂದ ಬೇಡಿಕೊಳ್ಳುವೆ ಭಾರ್ಗವ.
ಹಾ ಭಾರ್ಗವ ನಡೆಯಪ್ಪ. ನನ್ನ ಗಂಡ ಹೊಟ್ಟೆ ಹಸಿಕೊಂಡು ಕುಳಿತಿರ್ಬೇಕು, ಅವ್ರಿಗೆ ಬುತ್ತಿ ಕೊಡ್ಬೇಕು. ನಡೆ ಹೋಗೋಣ. ಆಯ್ತಮ್ಮ. ಸರಿ ಹಾಗಾದ್ರೆ ಬರ್ಲೇನಪ್ಪ. ಲೇ ಬ್ರಹ್ಮ, ಮಾತಿಗೊಮ್ಮೆ ನಾನು ಸಿರಿ ಸಂಪತ್ತು ಹೊಂದಿಕೊಂಡಿರೆಂದು ಜಂಬ ಕೊಚ್ಚಿಕೊಳ್ತಿರುವಲ್ಲ, ನೋಡ್ತಾ ಇರು. ಅಹಂಕಾರದಿಂದ ಮೆರೆತಿರುವ ನಿನಗೆ ಭಿಕ್ಷೆ ಬೇಡುವ ಹಾಗೆ ಮಾತಿಲ್ಲ. ನನ್ನ ಹೆಸರು ಭಾರ್ಗವನೇ ಅಲ್ಲ.